ಇವತ್ತು ಕರ್ನಾಟಕ ದಲಿತ ಸಂಘಟನೆಯಿಂದ ನಮ್ಮ ದಲಿತ ಮುಖಂಡರು ಮತ್ತು ಸಾರ್ವಜನಿಕರು ಎಲ್ಲರೂ ಕೂಡ ನಮ್ಮ ದೇಶದೆಲ್ಲ ಕೂಡ ಮಾಡಿದ್ದೀವಿ. ಕಾರಣ ಏನಪ್ಪಾ ಅಂದ್ರೆ ಡಿಸಿಸಿ ಬ್ಯಾಂಕ್ ಚುನಾವಣೆ. ಡಿಸಿಸಿ ಬ್ಯಾಂಕ್ ಚುನಾವಣೆ ಹಿಂದೆ ಇದ್ದ ಅಧ್ಯಕ್ಷರು ಬ್ಯಾಲರಿ ಗೋವಿಂದಗೌಡ. ಆದ್ರೆ ಹಿಂದೆ ಇದ್ದಂತ ಗೋವಿಂದಗೌಡರು ಆ ಸ್ಥಾನಕ್ಕೆ ಬರಕ್ ಮುಂದಾಗಿ ಡಿಸಿಸಿ ಬ್ಯಾಂಕ್ ಅನ್ನೋದು ಅಳಿಸೋಗಿ ಬಹಳ ದಿವಾಳಿ ಆಗಿತ್ತು. ಅಲ್ಲಿ ಸಂಬಳ ಕೂಡ ಪೈಸಾ ಇರ್ಲಿಲ್ಲ. ಅಂತ ಸಮಯದಲ್ಲಿ ಬ್ಯಾಲರಿ ಗೋವಿಂದಗೌಡರು ಗೆದ್ದು ಅಧ್ಯಕ್ಷರಾದ್ಮೇಲೆ ಸಾವಿರಾರು ಕೋಟಿನ ಸಾಲ ತಗೊಂಡು ಶ್ರೀಶಕ್ತಿ ಸಂಘಗಳಿಗೆ ದುಡ್ಡು ಕೊಟ್ಟರು. ಆ ದುಡ್ಡು ಕೊಟ್ಟಂತ ಸಂದರ್ಭದಲ್ಲಿ ಎಲ್ಲಾ MLA ಕೂಡ ಬಳಸ್ಕೊಂಡು MLA ಆ ದುಡ್ಡು ಬಳಸ್ಕೊಂಡು ಶ್ರೀಶಕ್ತಿ ದುಡ್ಡು ಕೊಟ್ರಲ್ಲ, ಅದು ಪಬ್ಲಿಕ್ ನಲ್ಲಿ ಕ್ಯಾಶ್ ಮಾಡ್ಕೊಂಡು ಡಿವೈಡ್ ಮಾಡಿ ಆ ಸಂಘಗಳಿಗೆ ಹಂಚಿದಂತ ಪುಣ್ಯಾತ್ಮರು ಏನಂದಿದ್ರೆ ಬ್ಯಾಲರಿ ಗೋವಿಂದಗೌಡ. ಆ ಗೋವಿಂದಗೌಡ ಸಾಲ ಕೊಟ್ಕೊಂಡು ಶಾಸಕ ಆದ್ರಲ್ಲ, ಆ ಶಾಸಕ ಇವತ್ತು ಏನಾಗ್ಬಿಟ್ಟಿದೆ ಅಂದ್ರೆ ಅಹಂ ಬಂದ್ಬಿಟ್ಟಿದೆ. ಈಗ ಡಿಸಿಸಿ ಬ್ಯಾಂಕ್ ಅಲ್ಲಿ ಇಷ್ಟು ದುಡ್ಡಿದೆ, ಅದು ಏನಾದ್ರು ಮಾಡಿ ಲಭಾಯಿಸ್ಕೊಬೇಕು ಅಂತ ಡಿಸಿಸಿ ಬ್ಯಾಂಕ್ ಮೆಂಬರ್ಸ್ ಆಗ್ಬೇಕಂತ ಹೊರಟಿದ್ದಾರೆ. ಡೈರೆಕ್ಟರ್ ಆಗ್ಬೇಕಂತ ನಾಮಿನೇಷನ್ ಆಗೋದ್ರಿಂದ ಎಲ್ಲಾ MLA ಆಗೋದ್ಮೇಲೆ ಅದೇ MLA ಏನೋ ಗ್ರಾಂಟ್ ಬರೋದಿಲ್ವಾ? MLA ಕೆಲಸ ಇಲ್ವಾ? ಅಲ್ರಿ, ಮುಂದಿನ ದಿನಗಳಲ್ಲಿ ನೀವು ಗ್ರಾಮ ಪಂಚಾಯತ್ ಅಧ್ಯಕ್ಷರಲ್ಲಿ, ಯಾಕಂದ್ರೆ ಸೆಂಟ್ರಲ್ ಫಂಡ್ ಬರ್ತದಲ್ಲ NRD ಇದು, ಆ ದುಡ್ಡಿಗಾಗಿ ಅಲ್ಲಿಗೂ ಬಂದ್ಬಿಡ್ತೀವಿ, ಅಧ್ಯಕ್ಷರಿಗೂ ಬಂದ್ಬಿಡ್ತೀವಿ. ಬೇಡ. ಅದರಿಂದ ನಾನು ಹೇಳೋದು, ಎಲ್ಲಾ MLA ಕೂಡ MLA ಕೆಲಸ ಮಾಡಿ ನಿಮಗ್ ಬರಂತ ಅನುದಾನವನ್ನ ಭದ್ರ ಮಾಡಿ ಜಿಲ್ಲೆ ಅಭಿವೃದ್ಧಿಗಾಗಿ ಪಣ ತೊಡಿ. ಸಹಕಾರ ಕ್ಷೇತ್ರದಲ್ಲಿ ಆಯಾ ಕ್ಷೇತ್ರದಲ್ಲಿ ಆಗಿರೋ ಡೈರೆಕ್ಟರ್ಗಳು ಹಾಳಾಗಿರೋರ್ಗ ಗೌರವ ಕೊಡ್ಬೇಕಾದ್ರೆ ಆ ಅಧ್ಯಕ್ಷರು ಬರಬೇಕು. ಸದಸ್ಯರಾಗಬೇಕಂದ್ರೆ ಆ ಬ್ಯಾಂಕ್ ದಿವಾಳಿ ಆಗಿರೋದನ್ನ ಉತ್ತೇಜನ ಕೊಡ್ಬೋದು. MLA ಬಂದ ಅವರ ತಾಕು ಮನೆ ಹಾಕಿ ಇಂಪ್ರೂವ್ಮೆಂಟ್ ಮಾಡಲ್ಲ ಬ್ಯಾಂಕ್ ಅನ್ನ. ಸಾಲ ತಗೊಂಡ್ಬಂದು ಹಾಕ್ಬೇಕು ಇಲ್ಲಿ, ಅದು ಶ್ರೀಶಕ್ತಿ ಬಳಸಬೇಕು, ರೀಫಂಡ್ ಆಗ್ಬೇಕು. ಅವಾಗ ಡಿಸಿಸಿ ಬ್ಯಾಂಕ್ ಉದ್ಧಾರ ಆಗ್ತದೆ. ಆದ್ರಿಂದ MLA ಕೆಲಸ ಮಾಡಿ, ನಾನು ಹೇಳಿದ್ರು ಹಾಲ್ MLA 2 ಜಿಲ್ಲೆ MLA ಸೇರಿ, ಮಂತ್ರಿ ಒಬ್ರು ಸೇರಿ, MLCಗಳು ಸೇರಿ ಯಾರೂ ಕೂಡ ಡಿಸಿಸಿ ಸದಸ್ಯರಾಗ ಅನ್ಸಿಟ್ಟಾಗಿರ್ತೀರಿ. ನೀವು ಇದೆಲ್ಲರೂ ಸೇರಿ ನೀವು ಹೊಂದ್ಕೊಳ್ಳೋದ್ರಿಂದ ಯಾರಾದ್ರೂ ನಮ್ಮ ಅಣ್ಣ ಮುಂದೆ ಯಾರಾದ್ರೂ ನಾಮಿನೇಷನ್ ಹಾಕವ್ರೆ, ಯಾರಾದ್ರೂ ಆಗ್ಲಿ, ನೀವು ಅವ್ರ ನಾಮಿನೇಷನ್ ಆಗಿರೋದನ್ನ ಒಬ್ಬರು ಕನ್ಸಿಡರ್ ತಗೊಂಡು ಒಬ್ಬರು ಸದಸ್ಯರನ್ನು ಮಾಡಿ ಅವ್ರನ್ನ ಅಧ್ಯಕ್ಷನ ಮಾಡಿ ಆ ದಿವಾಳಿ ಆಗಿರೋ ಬ್ಯಾಂಕ್ ಉತ್ತೇಜನ ಕೊಡಿ. ಅದರಲ್ಲಿ ಗೌರವ ಸಿಗ್ತದೆ, ಜಿಲ್ಲೆ ಗೌರವ ಸಿಗ್ತದೆ. ಆದ್ರಿಂದ ನೀವು ಯಾರೂ ಕೂಡ ಡಿಸಿಸಿ ಸದಸ್ಯರಾಗಬಾರ್ದು. ಆಗೋದಕ್ಕೆ ಸಂಘಟನೆಗಳು ಮುಖಂಡರೆಲ್ಲರೂ ಸೇರಿ ವಿರೋಧ. ಪತ್ತೂರು ಮನೆ MLA ಅವರು ಇದು ಮುಳುಬಾಗಿಲು TMC ಅಧ್ಯಕ್ಷರಾಗವ್ರೆ. ಏನ್ರಿ, ಏನ್ ಕಳೆದು ಕಟ್ಟಾಗ ಅಧ್ಯಕ್ಷರಾಗಿರೋದು ನೀವು? ಜಾತಿ ಕದ್ದು MLA ಆಗಿದ್ರಪ್ಪ, ಸಾಕಲ್ಲ. SC ST ರಿಸರ್ವೇಶನ್ ಕೊಡ್ರಿ, ಹಗರಣ ಆಗೋದಿಲ್ಲ. ಅಲ್ಲಿ ನಿಮ್ಮನ್ನ ಯಾರು ಕೇಳಲ್ವೋ ಅಲ್ಲಿ ಹಗರಣ ಆಗ್ತದೆ. ಮಾವ ಬಾಮ ಇದ್ರೆ ಅಲ್ಲಿ ಹಗರಣ ಆಗ್ತದೆ. SC STಗಳು ಮತ್ತು ಅಲ್ಪಸಂಖ್ಯಾತರು ಅಲ್ಲಿ ಇರ್ಬೇಕು. ಅವಾಗ ನೋಡ್ರಿ ನಿಮ್ಗೆ ಯಾರು ಕೂಡ ಹಗರಣ ಆಗೋದೇ ಇಲ್ಲ. ಆದ್ರಿಂದ ರಿಸರ್ವೇಶನ್ ತಗೊಂಡ್ ಬಂದು ನಮಗ್ ನ್ಯಾಯ ಕೊಟ್ಟಾಗ ಆ ಡಿಸಿಸಿ ಬ್ಯಾಂಕ್ ಉಳಿಯೋ ಕೆಲಸ ಆಗ್ತದೆ. ಜೈ ಹಿಂದ್.